ಇಷ್ಟೆಲ್ಲ ಅಡಿಗೆ ಅನಿಲಕ್ಕಾಗಿ ಹಾಹಾಕಾರ ಏನು ನಡೆದಿದೆಯಲ್ಲ, ಖುದ್ದಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಫೀಲ್ಡಿಗಿಳಿದಿದ್ದಾರೆ. ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ಗಳ ಲೆಕ್ಕ ಏನಿದೆ ಅದನ್ನ ಪಕ್ಕಾ ಲೆಕ್ಕ ತಗೋತಾ ಇದ್ದಾರೆ. ಗ್ಯಾಸ್ ಗೋದಾಮಿಗೆ ಹೋಗಿ ಅಧಿಕಾರಿಗಳು ಲೆಕ್ಕ ಪಡಿತಾ ಇದ್ದಾರೆ. ಮೊದಲು ಗೃಹ ಬಳಕೆಗೆ ಸಿಲಿಂಡರ್ ಕೊಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಏನಿದೆ ಅದು ಕೊಟ್ಬಿಡಿ, ಅನಂತರ ಈ ಕಮರ್ಷಿಯಲ್ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಲಾಕ್ ಮಾಡಲಾಗ್ತಾ ಇದೆ. ಈಗ ಎಷ್ಟಿದೆಯೋ ಅಷ್ಟನ್ನ ಇಟ್ಕೊಳ್ಳಲಾಗ್ತಾ ಇದೆ. ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ರಿಸರ್ವ್ ಇಟ್ಕೋತಾ ಇದ್ದಾರೆ. ಉಳಿದಿದ್ದನ್ನ ಯಾಕಂತಂದ್ರೆ ಲಭ್ಯತೆ ಇಲ್ಲ, ಸಿಗ್ತಾ ಇಲ್ಲ. ಮೊದಲು ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಮನೆಗಳಲ್ಲಿ ಸಾರ್ವಜನಿಕರಿಗೆ, ನಾಗರಿಕರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸರ್ಕಾರದ ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಏನು ತೊಂದರೆ ಮಾಡ್ತಾ ಇಲ್ಲ. ಕಮರ್ಷಿಯಲ್ ಸ್ವಲ್ಪ ನಿಂತರೂ ತೀರಾ ಅಂಥ ತೊಂದರೆ ಏನೂ ಆಗಲ್ಲ. ಗ್ಯಾಸ್ನ ಅಭಾವ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು ಮತ್ತೆ ಪ್ರೈವೇಟ್ ಗ್ಯಾಸ್ ಕಂಪನಿಗಳು ತಮ್ಮ ಬಳಿ ಇರುವಂತಹ ಸ್ಟಾಕ್ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇರುವಂತಹ ದರಕ್ಕಿಂತ ಹೆಚ್ಚಿನ ದರವನ್ನ ಮಾಡಿಕೊಂಡು ಅದನ್ನ ಬ್ಲಾಕ್ ನಲ್ಲಿ ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಕೂಡ ಒಂದು ಗಂಭೀರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳು ಏನಿದೆ, ಆ ಒಂದು ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ಗಳ ಸ್ಟಾಕ್ ಏನಿದೆ, ಆ ಒಂದು ಸ್ಟಾಕ್ಗೆ ಸಂಬಂಧಪಟ್ಟ ಹಾಗೆ ಲೆಕ್ಕವನ್ನ ಬರೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಒಂದು ವಾಹನಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ ಲೋಡ್ ಆಗಿದೆ, ಮತ್ತೆ ಒಂದು ಗೋಡೌನ್ ನಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇದೆ, ಅದರಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳೆಷ್ಟು, ಅದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳೆಷ್ಟು, ಮತ್ತೆ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಎಷ್ಟು, ಇವೆಲ್ಲದರ ಲೆಕ್ಕವನ್ನ ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅದರ ಜೊತೆಗೆ ಸರ್ಕಾರದ ಸಿಬ್ಬಂದಿಗಳು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಪ್ರೈವೇಟ್ ಏಜೆನ್ಸಿಗಳೇನಿದೆ, ಪ್ರೈವೇಟ್ ಏಜೆನ್ಸಿಗಳು ಪ್ರಮುಖವಾಗಿ ಒಂದಿಷ್ಟು ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ಗಳು ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಗೋಡೌನ್ಗಳಿಗೆ ಪೊಲೀಸರು ಭೇಟಿಯನ್ನ ನೀಡಿರುವಂತದ್ದು, ಲೆಕ್ಕವನ್ನ ಪಡೆದುಕೊಂಡು ಹೋಗಿರುವಂತದ್ದು. ಇದರಿಂದಾಗಿ ಯಾವೆಲ್ಲ ಏಜೆನ್ಸಿಗಳಲ್ಲಿ ಎಷ್ಟು ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದೆ, ಎಷ್ಟು ಸಿಲಿಂಡರ್ಗಳನ್ನ ಯಾರಿಗೆ ನೀಡಿದ್ದಾರೆ ಅನ್ನುವಂಥದ್ರ ಪ್ರತಿಯೊಂದು ಲೆಕ್ಕಾಚಾರಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ಹೆಚ್ಚಾಗಿ ಕಮರ್ಷಿಯಲ್ ಗ್ಯಾಸ್ ಗಳನ್ನ ಕೊಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಹೋಟೆಲ್ಗಳಿಗೆ ಆಗಿರಬಹುದು, ಮತ್ತೆ ವಾಣಿಜ್ಯವಾಗಿ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತೋ ಆ ಒಂದು ಚಟುವಟಿಕೆಗೆ ಗ್ಯಾಸ್ ಗಳನ್ನ ನೀಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ರವಾನೆ ಮಾಡಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ಬಳಕೆಗೆ ಬೇಕಾಗಿರುವಷ್ಟು ಗ್ಯಾಸ್ಗಳೇನಿದೆ ಅವುಗಳನ್ನ ಸರಬರಾಜು ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿರೋದ್ರಿಂದಾಗಿ ಈಗಾಗಲೇ ಎಲ್ಲಾ ಏಜೆನ್ಸಿಗಳಿಗೆ ಕೂಡ ಸೂಚನೆ ನೀಡಲಾಗಿದೆ. ಹೀಗಾಗಿ ಪ್ರತಿಯೊಂದು ಸಿಲಿಂಡರ್ಗಳ ಲೆಕ್ಕವನ್ನ ಕೂಡ ನೀಡುವಂತಹ ಪರಿಸ್ಥಿತಿ ಈಗಾಗಲೇ ಎದುರಾಗಿರುವಂತದ್ದು. ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಗೋಡನ್ಗಳಿಗೆ ಬೀಗ ಹಾಕುವಂತ ಒಂದು ಸಿದ್ಧತೆಯನ್ನ ಕೂಡ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಪ್ರತಿಯೊಂದರ ಲೆಕ್ಕವನ್ನ ಮಾಡಿಕೊಂಡು ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ಸಿಲಿಂಡರ್ ಅಭಾವ ಶುರುವಾಗಿದೆ. ಈ ಮಧ್ಯದಲ್ಲಿ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತದ್ದಾಗಿರಬಹುದು, ಅದನ್ನ ದುರುಪಯೋಗ ಪಡ್ಕೊಳ್ಳುವಂತದ್ದಾಗಿರಬಹುದು, ಇಂಥದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ಗಳು ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರುವಂತದ್ದು. ಹೆಚ್ಚಾಗಿ ಗೃಹ ಬಳಕೆಗೆ ಬೇಕಾದಂತಹ ರೀತಿಯಲ್ಲಿ ಸಿಲಿಂಡರ್ಗಳನ್ನ ನೀಡಿ ಅದನ್ನ ಹೊರತುಪಡಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು ಅನ್ನುವಂತ ಲೆಕ್ಕದಲ್ಲಿ ಎಲ್ಲಾ ಒಂದು ಲೆಕ್ಕವನ್ನ ಪಕ್ಕಾ ಮಾಡಿಕೊಂಡು ಪ್ರತಿಯೊಂದರ ಮಾಹಿತಿಯನ್ನ ದಿನದಿಂದ ದಿನಕ್ಕೆ ನೀಡುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಒಟ್ಟಿನಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದಂತಹ ಗ್ಯಾಸ್ ಸಿಲಿಂಡರ್ಗಳ ಈ ಒಂದು ದರ್ಬಾರ್ ಏನಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇಷ್ಟೆಲ್ಲ ಅಡಿಗೆ ಅನಿಲಕ್ಕಾಗಿ ಹಾಹಾಕಾರ ಏನು ನಡೆದಿದೆಯಲ್ಲ, ಖುದ್ದಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಫೀಲ್ಡಿಗಿಳಿದಿದ್ದಾರೆ. ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ಗಳ ಲೆಕ್ಕ ಏನಿದೆ ಅದನ್ನ ಪಕ್ಕಾ ಲೆಕ್ಕ ತಗೋತಾ ಇದ್ದಾರೆ. ಗ್ಯಾಸ್ ಗೋದಾಮಿಗೆ ಹೋಗಿ ಅಧಿಕಾರಿಗಳು ಲೆಕ್ಕ ಪಡಿತಾ ಇದ್ದಾರೆ. ಮೊದಲು ಗೃಹ ಬಳಕೆಗೆ ಸಿಲಿಂಡರ್ ಕೊಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಏನಿದೆ ಅದು ಕೊಟ್ಬಿಡಿ, ಅನಂತರ ಈ ಕಮರ್ಷಿಯಲ್ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಲಾಕ್ ಮಾಡಲಾಗ್ತಾ ಇದೆ. ಈಗ ಎಷ್ಟಿದೆಯೋ ಅಷ್ಟನ್ನ ಇಟ್ಕೊಳ್ಳಲಾಗ್ತಾ ಇದೆ. ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ರಿಸರ್ವ್ ಇಟ್ಕೋತಾ ಇದ್ದಾರೆ. ಉಳಿದಿದ್ದನ್ನ ಯಾಕಂತಂದ್ರೆ ಲಭ್ಯತೆ ಇಲ್ಲ, ಸಿಗ್ತಾ ಇಲ್ಲ. ಮೊದಲು ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಮನೆಗಳಲ್ಲಿ ಸಾರ್ವಜನಿಕರಿಗೆ, ನಾಗರಿಕರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸರ್ಕಾರದ ಮೊದಲ ಆದ್ಯತೆ ಆಗಿದೆ.
ಹಾಗಾಗಿ ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಏನು ತೊಂದರೆ ಮಾಡ್ತಾ ಇಲ್ಲ. ಕಮರ್ಷಿಯಲ್ ಸ್ವಲ್ಪ ನಿಂತರೂ ತೀರಾ ಅಂಥ ತೊಂದರೆ ಏನೂ ಆಗಲ್ಲ. ಗ್ಯಾಸ್ನ ಅಭಾವ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು ಮತ್ತೆ ಪ್ರೈವೇಟ್ ಗ್ಯಾಸ್ ಕಂಪನಿಗಳು ತಮ್ಮ ಬಳಿ ಇರುವಂತಹ ಸ್ಟಾಕ್ ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇರುವಂತಹ ದರಕ್ಕಿಂತ ಹೆಚ್ಚಿನ ದರವನ್ನ ಮಾಡಿಕೊಂಡು ಅದನ್ನ ಬ್ಲಾಕ್ ನಲ್ಲಿ ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಕೂಡ ಒಂದು ಗಂಭೀರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳು ಏನಿದೆ, ಆ ಒಂದು ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ಗಳ ಸ್ಟಾಕ್ ಏನಿದೆ, ಆ ಒಂದು ಸ್ಟಾಕ್ಗೆ ಸಂಬಂಧಪಟ್ಟ ಹಾಗೆ ಲೆಕ್ಕವನ್ನ ಬರೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಒಂದು ವಾಹನಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ ಲೋಡ್ ಆಗಿದೆ ಮತ್ತೆ ಒಂದು ಗೋಡೌನ್ ನಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇದೆ, ಅದರಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ಎಷ್ಟು, ಅದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳೆಷ್ಟು ಮತ್ತೆ ಏನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಎಷ್ಟು, ಇವೆಲ್ಲದರ ಲೆಕ್ಕವನ್ನ ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅದರ ಜೊತೆಗೆ ಸರ್ಕಾರದ ಸಿಬ್ಬಂದಿಗಳು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಪ್ರೈವೇಟ್ ಏಜೆನ್ಸಿಗಳೇನಿದೆ, ಪ್ರೈವೇಟ್ ಏಜೆನ್ಸಿಗಳು ಪ್ರಮುಖವಾಗಿ ಒಂದಿಷ್ಟು ಕಡೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ಗಳು ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಗೋಡೌನ್ಗಳಿಗೆ ಪೊಲೀಸರು ಭೇಟಿಯನ್ನ ನೀಡಿರುವಂತದ್ದು, ಲೆಕ್ಕವನ್ನ ಪಡೆದುಕೊಂಡು ಹೋಗಿರುವಂತದ್ದು. ಇದರಿಂದಾಗಿ ಯಾವೆಲ್ಲ ಏಜೆನ್ಸಿಗಳಲ್ಲಿ ಎಷ್ಟು ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದೆ, ಎಷ್ಟು ಸಿಲಿಂಡರ್ಗಳನ್ನ ಯಾರಿಗೆ ನೀಡಿದ್ದಾರೆ ಅನ್ನುವಂತಹ ಪ್ರತಿಯೊಂದು ಲೆಕ್ಕಾಚಾರಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ಹೆಚ್ಚಾಗಿ ಕಮರ್ಷಿಯಲ್ ಗ್ಯಾಸ್ ಗಳನ್ನ ಕೊಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಹೋಟೆಲ್ಗಳಿಗೆ ಆಗಿರಬಹುದು ಮತ್ತೆ ವಾಣಿಜ್ಯವಾಗಿ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತೋ ಆ ಒಂದು ಚಟುವಟಿಕೆಗೆ ಗ್ಯಾಸ್ ಗಳನ್ನ ನೀಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ರವಾನೆ ಮಾಡಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ಬಳಕೆಗೆ ಬೇಕಾಗಿರುವಷ್ಟು ಗ್ಯಾಸ್ಗಳೇನಿದೆ ಅವುಗಳನ್ನ ಸರಬರಾಜು ಮಾಡಿ ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿರೋದ್ರಿಂದಾಗಿ ಈಗಾಗಲೇ ಎಲ್ಲಾ ಏಜೆನ್ಸಿಗಳಿಗೆ ಕೂಡ ಸೂಚನೆ ನೀಡಲಾಗಿದೆ. ಹೀಗಾಗಿ ಪ್ರತಿಯೊಂದು ಸಿಲಿಂಡರ್ಗಳ ಲೆಕ್ಕವನ್ನ ಕೂಡ ನೀಡುವಂತಹ ಪರಿಸ್ಥಿತಿ ಈಗಾಗಲೇ ಎದುರಾಗಿರುವಂತದ್ದು. ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತಹ ಗೋಡನ್ಗಳಿಗೆ ಬೀಗ ಹಾಕುವಂತಹ ಒಂದು ಸಿದ್ಧತೆಯನ್ನ ಕೂಡ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಪ್ರತಿಯೊಂದರ ಲೆಕ್ಕವನ್ನ ಮಾಡಿಕೊಂಡು ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ಸಿಲಿಂಡರ್ ಅಭಾವ ಶುರುವಾಗಿದೆ. ಈ ಮಧ್ಯದಲ್ಲಿ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತದ್ದಾಗಿರಬಹುದು, ಅದನ್ನ ದುರುಪಯೋಗ ಪಡ್ಕೊಳ್ಳುವಂತದ್ದಾಗಿರಬಹುದು, ಇಂಥದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ಗಳು ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿರುವಂತದ್ದು. ಹೆಚ್ಚಾಗಿ ಗೃಹ ಬಳಕೆಗೆ ಬೇಕಾದಂತಹ ರೀತಿಯಲ್ಲಿ ಸಿಲಿಂಡರ್ಗಳನ್ನ ನೀಡಿ ಅದನ್ನ ಹೊರತುಪಡಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರದು ಅನ್ನುವಂತಹ ಲೆಕ್ಕದಲ್ಲಿ ಎಲ್ಲಾ ಒಂದು ಲೆಕ್ಕವನ್ನ ಪಕ್ಕಾ ಮಾಡಿಕೊಂಡು ಪ್ರತಿಯೊಂದರ ಮಾಹಿತಿಯನ್ನ ದಿನದಿಂದ ದಿನಕ್ಕೆ ನೀಡುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಒಟ್ಟಿನಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದಂತಹ ಗ್ಯಾಸ್ ಸಿಲಿಂಡರ್ಗಳ ಈ ಒಂದು ದರ್ಬಾರ್ ಏನಿದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.